ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಡ್ಲವಾಡ ಹಾಗೂ ಮುಳಸಾವಳಗಿ ಗ್ರಾಮಗಳಿಗೆ ಬಿಜೆಪಿ ಮುಖಂಡ ಬಸನಗೌಡ ಎಸ್ ಪಾಟೀಲ ಯಡಿಯಾಪುರ ಭೇಟಿ ನೀಡಿ ಸಾರ್ವಜನಿಕರು, ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಕಡ್ಲವಾಡ ಗ್ರಾಮದ ಕಾಲುವೆ ಪ್ರದೇಶವನ್ನು ಪರಿಶೀಲಿಸಿದ ಅವರು, ಹೆಚ್ಚುವರಿಯಾಗಿ ಹರಿದು ಹೋಗುತ್ತಿರುವ ನೀರನ್ನು ಸಮರ್ಪಕವಾಗಿ ಸಂಗ್ರಹಿಸಿ ಕೆರೆಗೆ ಹರಿಸಲು ಹೊಸ ಔಟ್ಲೆಟ್ ನಿರ್ಮಿಸಿ ಗೇಟ್ ಅಳವಡಿಸುವಂತೆ ಕೆಬಿಜಿಎನ್ಎಲ್ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಕಾಮಗಾರಿ ಪೂರ್ಣಗೊಂಡರೆ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಸಂಗ್ರಹಿಸಿ ಕೆರೆಯನ್ನು ತುಂಬಿಸಲು ಸಾಧ್ಯವಾಗಲಿದ್ದು, ರೈತರಿಗೆ ನೀರಾವರಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಅಂತರ್ಜಲ ಮಟ್ಟವೂ ವೃದ್ಧಿಯಾಗಲಿದೆ ಎಂದು ತಿಳಿಸಿದರು. ಬಳಿಕ ಮುಳಸಾವಳಗಿ ಗ್ರಾಮಕ್ಕೆ ಭೇಟಿ ನೀಡಿ ಹಲವು ವರ್ಷಗಳಿಂದ ಸಾರ್ವಜನಿಕರು ಹಾಗೂ ರೈತರು ಎದುರಿಸುತ್ತಿರುವ ಸೇತುವೆ ಸಮಸ್ಯೆಯನ್ನು ಪರಿಶೀಲಿಸಿದರು. ಹೊಲಗಳಲ್ಲಿ ವಾಸಿಸುವ ರೈತರ ಕುಟುಂಬಗಳು, ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಪ್ರತಿದಿನ ಹಳ್ಳವನ್ನು ದಾಟಿ ಸಂಚರಿಸಬೇಕಾದ ಪರಿಸ್ಥಿತಿಯನ್ನು ಗಮನಿಸಿದ ಅವರು, ಮಳೆಗಾಲದಲ್ಲಿ ಜೀವದ ಹಂಗು ಎದುರಾಗುತ್ತಿರುವುದರಿಂದ ಕಡ್ಲವಾಡ ಗ್ರಾಮದ ಔಟ್ಲೆಟ್ ಹಾಗೂ ಮುಳಸಾವಳಗಿ ಗ್ರಾಮದ ಸೇತುವೆ ನಿರ್ಮಾಣ ಕಾಮಗಾರಿಗೆ ಅಗತ್ಯ ಸರ್ವೆ ಹಾಗೂ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು 1 ವಾರದೊಳಗೆ ಪೂರ್ಣಗೊಳಿಸಿ ಕಾಮಗಾರಿ ಈ ವೇಳೆ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಬಿಜೆಪಿ ಮುಖಂಡ ಬಸನಗೌಡ ಎಸ್ ಪಾಟೀಲ ಅವರ ಗಮನಕ್ಕೆ ತಂದರು. ಕಾಮಗಾರಿಗಳು ಆರಂಭವಾಗಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ವರದಿ ಸರ್ ಇದು ಸೆಕ್ಷನ್ ಬಿ ನನಗೆ ಬರೋದು ಸರ್ ರವಿಕುಮಾರ್ ಹೇಳೋದು ರವಿಗೆ ಬರಲಿ ಯಾರಿಗೆ ಬರಲಿ ನಮ್ಗೇನು ನಾಲೆಜೇ ಇಲ್ಲ. ಈಗ ಹೇಳ್ತೀನಿ ನಾನು ಏನು ಕುಲ್ಲ ಹೇಳ್ತೀನಿ. ಅಲ್ಲಿ ಹೋದ್ರೆ ಅಲ್ಲಿ ಎಮ್ ಡಿ ಅವ್ರಿಗೆ ಹೋದ್ರೆ ಕೆರೆಯಿಂದ ಹಳ್ಳಗೊಂದು ಹೋಗುವಾಗ ಇನ್ ಬಿಟ್ವೀನ್ ಒಬ್ಬರದು ಹೊಲ ಅದ್ರಿ ಸ್ವಲ್ಪ ಅದ್ರ ಫ್ಯಾಕ್ಟ್ ಹೇಳ್ತೀನಿ ಸರ್. ಅದು ಅಂತೂ ನಾವು ತುಂಬಾ ಬೇಕೇ ಅಲ್ಲ. ಇದು ನೀರು ಬರ್ತಾವಂತ ಇದು ಅನ್ಕೋತ ಹಂಗೆ ಬಂದಿತ್ತು. ಮಾತಾಡಿ ಕೊಡ್ರಿ ನೀವು ಒಂದು ಸ್ವಲ್ಪ ಹೇಳ್ರಿ. ನಾನು ಹೇಳ್ತೀನಿ ಅಂತ ಏಕದಮ್ ಜೀರೋ ನೀರಿತ್ತು. ಏನ್ರಿ ಸಾಕಾರ ಕೈ ತುಂಬುದಂದ್ರೆ ಗೊತ್ತಿಲ್ಲ ಅವ್ರು ಕೇಳಿಕ ನೀವರ ವಿಚಾರ ಮಾಡ್ಬೇಕಾಗಿತ್ತು. ಡಿಪಾರ್ಟ್ಮೆಂಟ್ ನೀವು ಹೇಳಿಲ್ಲ, ನಾವ್ ಹೇಳ್ಬೇಕಂದ್ರೆ ಬಿಜ್ಜುಗೌಡರು ಮಾತಾಡ್ತಾರ್ರಿ, ಬಬ್ಲೇಶ್ ಬಿಜೆಪಿ ಮುಖಂಡರು ಸರ್ ಅಂತ ಹೇಳಿಕೆ ಕೊಟ್ಟಿರಿ. ಅವ್ರಿಗೆ ಏಕವಚನದಾಗೆ ಮಾತಾಡಿದ್ರು. ಅವ್ರ ಸಿಟಿ ಹೇಳಿದ್ರು ನಾನು ಒಬ್ಬ ಇಂಜಿನಿಯರ್ ಇದ್ದು ನಾವೇ ಮುಂದೆ ಇಲ್ಲ ಈ ಮಂದಿದ ಯಾಕೆ ಈಗ ಅವ್ರಿಗೆ ಹಚ್ಚಿ ಕೊಡಂತ್ರಿ ಈಜುಗೌಡ್ರಿಗೆ ಮಾತಾಡಿ ಸುಳ್ಳತ್ಕರ ಹಚ್ಚಿ ಬಂದಿಟ್ಟು ಮಾತಾಡ್ತಾರ ಅವರು ನಾವೇ ಮುಂದೆ ನೀವು ಎಸಿ ಬಂದಿರಿ ಈಗ ಹಚ್ಚಿ ಕೊಡಂದ್ರಿ ಈಜುಗೌಡ್ರಿಗೆ ಬ್ಯಾಡ್ ಕೊಡ್ರಿ. ಅದನ್ನ ಏನಾದ್ರು ಏನೋ ಗೊತ್ತಿಲ್ಲ ಅವ್ರೇನ್ ಬೇಕಂತ ಮಾಡಿಲ್ಲ. ನನಗೆ ಮಾಹಿತಿಗಿಲ್ಲ. ಎಕ್ಸಿಕ್ಯೂಟಿವ್ ಕೇಳ್ರಿ ಅವ್ರ ಏನಂತಾರ ಅದು ಮಾಡಿ. ಎಕ್ಸಿಕ್ಯೂಟಿವ್ ಹೋಗ್ರಿ, ಬೇಗ ಹೋಗೋದು ಅಲ್ಲ ಹೋಗೋದಲ್ಲ. ಇವತ್ತು ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು ಈ ಸದ್ಯ ನೋಡ್ರಿ. ನಿಮಗ್ ಬಿಟ್ಟು ಹೌದು ನೀವು 10 ವರ್ಷ ಆದ್ರೂ ಮಾಡಿದ್ರ ನೀವು. ಹೌದು ಹೊಯ್ಕೊಂಡ್ರಿ ಎಲ್ಲರೂ 2018 ಬಿಡುದು. ಇಟ್ ಮೈ ಓಪನ್ ಚಾಲೆಂಜ್. ನೀವು ತಿಳ್ಕೊಂಡಿರ್ಬೇಕು. ಈಗ ಏನಾಯ್ತು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಏನ್ ಮಾಡ್ತೀರಿ ನೀವು. ನಾ ಕೇಳೋದಿಲ್ಲ. ಈಗ ನಾವು ಕೆದರ ನೀವ್ ಹೇಳ್ರಿ. ಈಗ ನೀವ್ ಏನ್ ಮಾಡ್ರಿ, ರಾಜೇಶ್ ಸಾಹೇಬ್ರಿಗೆ ಎಲ್ಲ ಹೇಳ್ರಿ. ಸುಳ್ಳು ಹೇಳ್ತೀನಿ. ಹಾಕಿ ಬೇಕಾಗಿಲ್ಲ, ನಮ್ಗೆ ವರ್ಕ್ ಬೇಕು. ಕಾಯಕವೇ ಕೈಲಾಸ ನಮ್ದು.
ಉಳಿದ ನಾ ಏನ್ ಕೇಳ ಮಾಡ್ತೀರಿ ಟೇಕ್ ಡಿಸಿಷನ್ ಡಿಸಿಷನ್ ಅಲ್ಲ, ಈಗ ಎಕ್ಸ್ಪ್ರೆಷನ್ ಮಾಡ್ಬೇಕು, ನಿಮ್ಮಲಿಂತ ಕಾಯಿ ಹೊಡಿಬೇಕು, ಆ ಎಕ್ಸ್ಪ್ರೆಷನ್ ಮಾಡೇ ಹೋಗ್ಬೇಕು ನೀವು. ಇಲ್ಲಾರ್ದ ನಾ ಬಿಡುದಿಲ್ಲ, ಇಲ್ಲ ನಿಮ್ ಜೀಪಿನ ಮುಂದೆ ಮಕ್ಕಂತೀನ. ನಾವೇ ಹೋಗಲ್ಲ, ಇಲ್ಲ ಕೊಡ್ತೇವೆ. ಆಯ್ತು, ನಾನು ರೈತರು ನಿಮಗೆ ಹೇಳ್ರಿ ಸಾಹೇಬ್ರ, ಈಗ ಮೊದಲಲ್ಲಿ ನೀರು ಹೋತಿತ್ರಿ ಈ ಕಡೆ, ಮತ್ತೆ ಅದು ಮುಚ್ಚಾರಿ. ಈಗ ತೆಗೆದು ನಮಗೆ ಪೈಪ್ ಹಾಕ್ರಿ, ಈ ಕಡೆ ನಿಮಗೆ ಈಗ ನಮಗೆ ಪಾಯಿಂಟ್ ಕೊಡ್ರಿ, ಮುಂದೆ ನೀವು ಮಾಡ್ರಿ. ನೀವು ಯಾವ ಬೇಕಾದ ಮಾಡ್ರಿ. ಇದು ಸರ್ ಹೇಳ್ತಿದ್ದಲ್ರಿ, ನನಗೆ ಹೇಳಿದ್ರೆ ನಾ ಹೇಳ್ತಿದ್ದಲ್ಲ ಸಿಗಿ ಹಿಂಗಾದಂತ ಮಾತಾಡ್ತಿದ್ರಲ್ಲ ಇವ್ರ ಜೊತೆ. ಏನ ಕತ್ತಿ ಕಾಯಿಲೆ ಎಲ್ಲ ಮುಚ್ಚಿಟ್ಟು ತಂದು ನನಗೆ ಇವ್ರ ಮುಂದೆ ನಿಲ್ಸಿದ್ರೆ ಹಂಗಿರ್ ತುಂಬಿ ಕೊಡ್ರಿ, ಹಂಗಿರಿ ಅವ್ರಿಗೇನು ಕೇಳ್ಬೇಡ್ರಿ, ತುಂಬಿ ಕೊಡ್ರಿ, ಹಂಗೆ ತುಂಬಿ ಕೊಡ್ರಿ. ಇದು ಸೆಪರೇಟ್ ಪ್ರಪೋಸಲ್ ಅವ್ರು ಕೇಳ್ತಾ ಇದ್ದಾರೆ. ಮೌಸಳಿ ಕಡೆಗೆ ಬೇಡ್ರಿ, ಅದು ಮೂರು ಅಂಶಕ್ಕೆ ಫುಲ್ ಆದ್ಮೇಲೆ ಬಂದ್ ಮಾಡ್ಬೇಡಿ. ಇಲ್ಲಿ ಪರ್ಮನೆಂಟ್ ಸೋರ್ಸ್ ಆಲ್ರೆಡಿ 5-6 ವರ್ಷದಿಂದ ಮೌಸಳಿಗೆ ತುಂಬಿ ಓವರ್ಫ್ಲೋ ಮಾಡಿ ಒಳಗೆ ಕೊಡ್ತಾ ಇದೀವಿ. ಎಲ್ಲಿದ್ರಿ ಸರ್ ಹೆಂಗ್ ತುಂಬಿರಿ ಹೇಳ್ರಿ, ಹೆಂಗ್ ಕೆರೆ ತುಂಬೇದು? ಮಳಿ ಬಂದಾಗ ಕೆರೆ ತುಂಬೆ, ಮಳಿ ಬಂದಾಗ ಹೆಂಗ್ ಮಳಿ ತುಂಬಿತ್ತು. ಇಲ್ಲಿ ಕೇಳ್ರಿ, ಹೇಳ್ತೀನಿ, ಇಲ್ಲಿ ಕೇಳ್ರಿ, ಈಗ ಹೇಳ್ತೀನಿ. ಈಗ ನೀವು ರಾಜೇಶ್ ಸಾಹೇಬ್ರು ಎಜುಕೇಟೆಡ್ ರಾಜೇಶ್ ಸಿ ಆಗಿ ಇಲ್ಲಿ ಬಂದಾಗ ಸಾರಿ ಎಸ್ ಸಿ ಆಗಿ ಮಾತಾಡಿ ಸಾಲ್ವ್ ಮಾಡೋಂಥದ್ದು ಸಾಫ್ಟ್ ಕಾರ್ನರ್ದಾಗ ಇವತ್ತು ಆಗ್ಲೇಬೇಕು. ಕೇಳ್ರಿ, ಕೇಳಿದ ಮೇಲೆ ಇವತ್ತು ಆಗ್ಲೇಬೇಕು. ನಾನೇನು ಹುಚ್ಚಲ್ಲ, ನಾನು ಇಂಜಿನಿಯರಿಂಗ್ ಓದಿ ಎಕ್ಸ್ಪೀರಿಯನ್ಸ್ ಇದ್ದವನಿಗೆ ಬರ್ರಿ ನಿಮ್ಗೆ ಕೊಟ್ಟದ್ದು ಎಲ್ಲ ನೀವು ಬರ್ದ್ರೇನ ಇಲ್ಲಿ ಕೇಳ್ರಿ. ಅದನ್ನ ಬಿಡ್ರಿ, ಒಂದ್ ಮಿನಿಟ್ ಕೇಳ್ರಿ. ರಾಜೇಶ್ ಸಾಹೇಬ್ರ ಬಳಿ ಗಿರ್ಜಮ್ಮ ಬಂದು ಕುಂತಾಗ ನಾನೇ ಹೇಳಿದೆ ಸರ್, ಅದು ಎಲ್ಲಿ ಮ್ಯಾಪು ಎಷ್ಟು ಕಿಲೋಮೀಟರ್ ಆಗ್ತದ, ಏನಾಗ್ತದ, ಸಬಾರ್ಡಿನೇಟ್ ನಿಮ್ಗೆ ಏನದಲ್ಲ ಸೆಕ್ಷನ್ ಆಫೀಸರ್ ಎರಡು ಬದಿಗೆ ಹೇಳ್ರಿ, ಅದನ್ನೊಂದು ಡ್ರಾಯಿಂಗ್ ಮಾಡಿ ಕೊಡ್ರಿ ಅಂತ ಕೇಳಿ ಕರೆಕ್ಟ್ ರೀ ಗೌಡ್ರಿ ಅಂತ ಇವ್ರಿಗೆ ಫೋನ್ ಮಾಡಿ ನಾ ಇದರೇ ಕುಂತೀನಿ. ರಾಜೇಶ್ ಸಾಹೇಬ್ರು ಇವ್ರು ಏನ್ ಮಾಡಿದ್ರು, ಇದು ಮಾಡಿಕೊಟ್ಟರು ಇವರೇ, ಮತ್ತೆ ನಂದು ಅಲ್ಲಿದು ಇವರೇ ಮಾಡಿದ್ರು. ಈಗ ಆಲ್ರೆಡಿ 28 ಕಿಲೋಮೀಟರ್ ನಲ್ಲಿ ಮೌಸಳಿ ಕೆರೆ ಇದೆ. ಅದು ತುಂಬಿ ಓವರ್ಫ್ಲೋ ಆಗಿ ಕಣ್ಣವಾಡಿಗೆ ಹೋಗ್ತಿದೆ. ಇಲ್ಲೆಲ್ಲ ಕೊಟ್ಟದೆ ಕ್ಲಿಯರ್ ಆಗಿ ನಿಮ್ದು ಪ್ರಪೋಸಲ್ ಬರ್ಬೋದು. ಇಲ್ಲಿ ನೋಡ್ರಿ ನೀವು ಏನದ 33.50 ಆಯ್ತಲ್ರಿ ಅಟ್ ಹೇಳಿದ ಮೇಲೆ ನಾ ಅಷ್ಟು ಹುಚ್ಚಲ್ರಿ. ಮತ್ ನಾ ಏನ್ ಹೇಳಿದೆ ಸರ್, ಇದು ನಾನು ಅವ್ರಿಗೆ ಕಂಡೀಷನ್ ಹಾಕಿದೆ. ಇಲ್ಲ ನಾ ಅವ್ರಿಗೆ ಕಂಡೀಷನ್ ಹಾಕಿದೆ. ಯಾರಿಗೆ? ರಾಜೇಶ್ ಸರ್, ಇದು ಏನದಲ್ಲ ಹೆಂಗ್ ಟೆಂಡರ್ ಕರೆದು ಅದು ಕರಿತೀರಲ್ಲ, ಅದಲ್ಲ, ಇದು ಎಮರ್ಜೆನ್ಸಿ. ಪ್ಲೀಸ್ ಇದು ಎಮರ್ಜೆನ್ಸಿ ವರ್ಕು. ನೀವು ಹೆಂಗ್ ಏನದಲ್ಲ ಎಲ್ಲೇನ ಕ್ರ್ಯಾಕ್ ಆಯ್ತಂದ್ರೆ ನೀರು ಬಿಡೋ ಟೈಮ್ದಾಗ ಹುಸಿನ ಚೀಲ ಹಚ್ತಾರೆ, ಆ ಮಾಡಲ್ದಾಗ ಇದನ್ನು ತೋರಿ ತಗೊಂಡು ಈ ಸೆಕ್ಷನ್ ಆಫೀಸರಿಗೆ ಕ್ಲಿಯರ್ ಕಟ್ ಏನು ಹೇಳಿ ಸ್ಟ್ರಕ್ಚರ್ ಮಾಡಿ ಎಸ್ಕೆ ಮಾಡಿ ನಾಲಾಗಿ ಡೈರೆಕ್ಟ್ ಕನೆಕ್ಷನ್ ಕೊಡ್ರಿ ಅಂತ ಹೇಳಿದ್ರೆ, ನಾವು ಏನಂದೀವಿ, ಇದು ಮೌಸಳಿ ಕೆರೆಯಿಂದ ಓವರ್ಫ್ಲೋ ಆಗಿ ಹೋಗ್ತಾ ಇದೆ, ಅದು ಇರಲಿ, ಇದು ಒಂದು ಎಕ್ಸ್ಟ್ರಾ ಕೊಡಿ ಅಂತ ಅವ್ರು ಹೇಳಿದ್ರು ಸರ್. ಅಂದರೆ ಇಲ್ಲಿ ಅದು ನಾ ಏನಂತೀನಿ ಸರ್, ಇದು 28 ಕಿಲೋಮೀಟರ್, 31 ಕಿಲೋಮೀಟರ್ ಸರ್. ಇದು ಆ್ಯಸ್ ಪರ್ ನಾಮ್ ಸರ್, ಕೆನಾಲ್ ನಾಮ್ಸು ಎವ್ರಿ 15 ಕಿಲೋಮೀಟರ್ಗೆ ಒಂದು ಎಸ್ಕೇಪ್ ಇರಬೇಕು. ಇವ್ರು ಏನಂತಾರೆ, ಆಲ್ರೆಡಿ ವಿ ಆರ್ ಹ್ಯಾವಿಂಗ್ ಎಸ್ಕೇಪ್ at 25.5. ಈಗ ಆಲ್ರೆಡಿ 28.5ನಲ್ಲಿ ನಮ್ಮ ಎಸ್ಕೇಪ್ ಇದೆ. ಅವ್ರಿಗೆ ಏನು ಕೇಳ್ತಾರೆ, 31ನಲ್ಲಿ ಎಸ್ಕೇಪ್ ಇರ್ತಾರೆ. ಅಂದರೆ ಈಗ ಬಾಜುನೇ ಆಗ್ತದಲ್ಲ ಎಸ್ಕೇಪ್. ಅದು ಹೇಳಿಲ್ಲ ಸರ್, ಅವರು ಡೈರೆಕ್ಟ್ ಇದು ಏನಾಗ್ತದೆ